ಸೊ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬೆಳಗ್ಗೆ ಆಯಿತು. ವ್ಯೂ ತೋರಿಸ್ತೀನಿ. ಎಲ್ಲರೂ ಮಲ್ಗೋರಿನ ರೋಹಿತ ಎಲ್ಲ ಕಾವ್ಯ ಜಲ್ದಿ ಸ್ನಾನ ಆಯಿತು. ನಮ್ಮಮ್ಮ ಇನ್ನೂ ಮಲ್ಗೈತೆ, ಎದ್ದೈತೆ ಈ ಕಚಡ ಮಲ್ಗೋನೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ನೇತ್ರಾವತಿ ನದಿ, ಹೆಂಗಿದೆ ವ್ಯೂ, ಮಸ್ತಾಗಿದೆ. ನಮ್ಮ ರೂಮಿಂದ ಆಚೆ ಬಂದರೆ ಗಾಯ್ಸ್ ನಾವು ಫುಲ್ ಟಾಪಲ್ಲಿದ್ದೀವಿ. ಲಾಸ್ಟ್ ಫ್ಲೋರೇ ನಮ್ಮದು. ಸೊ ಹೆಂಗಿದೆ ಅಂದರೆ ಗೈಸ್ ಇವಾಗ ಎಲ್ಲರೂ ಟಿಫನ್ ಮಾಡಕ್ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಇವಾಗ ಅಲ್ಲಿಂದಾನೆ ಬಾಟ್ಲಲ್ಲಿ ಹೊಡೆಯುತ್ತೆ. ಚಿಕನ್ ಬಣ್ಣಾನ ಹಣ್ಣು ದೇವ 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 ಅನ್ನ ಹಾಕ್ಸಿಲ್ಲ, ರೋಟಿ ಚಪಾತಿ ಹಾಕ್ಸಿದೆ. ಗೈಸ್ ಬನ್ನಿ ಹೋಗಿ ಟಿಫನ್ ಮಾಡೋಣ. ಸಹನ ಸ್ನಾನ ಮಾಡಕ್ಕೆ ಹೋಗಿದ್ದು 5 ಗಂಟೆಗೆ, ಬಂದಿದ್ದು 7 ಗಂಟೆಗೆ. ಇವಳು ಅವಳು ಹಾಕೊಂಡ್ಲು ಅಂತ ಇವಳು ಬೇರೆ ಡ್ರೆಸ್ ಹಾಕೊಂಡು ಟಿಫನ್ ಮಾಡಕ್ ಒಂದು ಡ್ರೆಸ್. ಈ ಕಚಡಗಳನ್ನ ರೆಡಿ ಮಾಡ್ಸಕ್ ಕರ್ಕೊಂಡು ಹೋಗೋದು ಹೆಂಗೆ ಹೇಳಿ ಗೈಸ್? ಟಿಫನ್ ಮಾಡಕ್ ಒಂದು ಡ್ರೆಸ್ ಅಂತೆ. ಬೇಕು ಗೈಸ್, ಇವತ್ತೇ ಕಿತ್ತಿರೋದು ಈ ಸಾಲಕ್ಕೆ. ಏನ್ ಆಡ್ತಾರೆ ಅಂದ್ರೆ ಯಪ್ಪ ಯಪ್ಪ ಈ ಹುಡುಗಿನ ಕಂಟ್ರೋಲ್ ಮಾಡಕ್ಕೆ ಬ್ರಹ್ಮನೇ ಬರ್ಬೇಕು ಗೈಸ್. ಹಿಂದೆ 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 ಮುಂದೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ರೆಡಿ ಆಗೋದು, ಟಿಫನ್ ಒಂದ್ಸಲಿ ರೆಡಿ, ಲಂಚ್ಗೆ ಒಂದ್ಸಲಿ ರೆಡಿ, ಕಕ್ಕ ಹೋಗಕ್ಕೂ ರೆಡಿ. ಹುಡುಗಿರೇ ಅದೇ ನಮ್ಮಮ್ಮ ಒಂದೇ ಹುಡುಗಿರಲ್ಲಿ ಒಳ್ಳೆ ಹುಡುಗಿ. ನೆಕ್ಸ್ಟ್ ದಿನಾನು ಅದರಲ್ಲೇ ಕಂಟಿನ್ಯೂ ಮಾಡೋದು. ಇಲ್ಲ ಅಳ್ತಾವನೆ ಚಿ ಹುಡುಗಿರು ಯಾರು ಪಟಾಯಿಸ್ಬೇಡಿ, ದರಿಗಾನೇ ಇಲ್ಲ. ಅಯ್ಯೋ ಫೋನ್ ಕಿತ್ಕೊಂತ ನಮ್ಮ ಕಾವ್ಯ ಮಾಡಿದ್ದು ಗಾಯ್ಸ್ ಇದು ಕೆಲಸ. ನಂತರ ನಾನು ಇದೇ ನೇತ್ರಾವತಿ ನದಿಲೇ ಗಾಯ್ಸ್ ತೇಳ್ಕೊಂಡು ಬಂದಿದ್ದು. ಎತ್ತಿತು ನಮ್ಮಮ್ಮ ಸಿಕ್ಕಿದ್ ನಾನು. ಅದು ಬಾಹುಬಲಿ ನಮ್ಮಮ್ಮ ಹಿಂಗೆ ಎತ್ತಬಿಟ್ಟು ಮಣಿಕಂಠ ಅಂತ ಸಿಕ್ಕಿದ್ದು. ಮಣಿಕಂಠ ಬಾಹುಬಲಿ ಅಂದಿಲ್ಲ, ಮಣಿಕಂಠ ಅಂತ. ಅವಾಗ ನಮ್ಮ ಮಾಮ ಬಂದು ತಲೆ ಮೇಲೆ ಇಟ್ಕೊಂತು. ಮಣಿಕಂಠ ಸಿ ಮಾಮ ಹಂಗ ಅವಾಗ ಕೂದಿತ್ತು, ಅದು ತಲೆ ಮೇಲೆ ಹಿಂಗೆ ಇಟ್ಕೊಂತು ಮಣಿಕಂಠ ಅಂತ. ಅವಾಗ ಕೇಸಿ ಬರ್ಲಿ ಉಪ್ಪಿಟ್ಟು, ಇಡ್ಲಿ, ವಡೆ, ಇಲ್ಲಿ ಬಾ. ಬ್ರೇಕ್ಫಾಸ್ಟ್ ಬಂದಿದ್ದೀರಿ ಗಾಯ್ಸ್. ಬುಜ್ಜಿ ನೋಡಿ ಎಲ್ಲಾನು ಕಚ್ಚಡ ತರ್ತೀನಿ ಗಾಯ್ಸ್. ಬುಜ್ಜಿ ನೋಡಿ ಬಾಯಲ್ಲಿ ತಿನ್ನೋ ಅಂದೆ, ಮೂಗು ಕಣ್ಣಿಗೆಲ್ಲ ಹಾಕೊಂಡು ಬಂದು ಇನ್ನೂ ಹೋಗಿಲ್ಲ. ಬ್ರಷ್ ಇವಾಗ ಓಪನ್ ಮಾಡ್ತಾವನೆ. ಮಾಡ್ತಾರೆ. ನಾವೆಲ್ಲ ರೆಡಿ ಆಗಿ 10 ನಿಮಿಷ. ರೋಹಿತ ಒಂದ್ ಅರ್ಧ ನಿಮಿಷಕ್ಕೆ ರೆಡಿ ಆಗೋದು ಅಷ್ಟೇ ಗೈಸ್. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಧರ್ಮಸ್ಥಳ ದರ್ಶನ ಮಾಡಕ್ ಹೋಗ್ತಾ ಇದ್ದೀರಿ. ರೂಮ್ ಲಾಗೌಟ್ ಆದ್ರಿ. ಇವಾಗ ನಾನು, ಮಮ್ಮಿ, ಮಣೀನಾ, ಕಾವ್ಯಕ್ಕ, ಸಾನಕ್ಕ, ಬುಜ್ಜಿ ಹೋಗಿ ದರ್ಶನ ಮಾಡ್ಬಿಟ್ಟು ಬರೋಣ. ಆಮೇಲೆ ಸಿಗೋಣ. ಬಾಯ್ ಗಾಯ್ಸ್. ಹಲೋ ಗಾಯ್ಸ್, ನಾವಿವಾಗ ಬಂದಿದ್ದೀವಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಮಹಾದ್ವಾರ. ನೀವು ಇವಾಗ ನೋಡ್ತಿರೋದು ಮಂಜುನಾಥ ಸ್ವಾಮಿ ಟೆಂಪಲ್ ಮಹಾದ್ವಾರ ಗೈಸ್. ನೋಡಿ ಗೈಸ್ ಹೆಂಗ್ ಹೋಗ್ತಾ ಇದೀವಿ. ಇವಾಗ ದ್ವಾರದೊಳಗಡೆ ಪ್ರವೇಶ ಮಾಡ್ತಾ ಇದೀವಿ. ತುಂಬಾ ಅಯ್ಯಯ್ಯೋ ಎಷ್ಟೊಂದ್ ಜನ ಅವರೇ ಗೈಸ್. ಇದ್ರಲ್ಲಿ ನಾವು ದರ್ಶನ ಮಾಡೋದು ಹೆಂಗೆ ಗೈಸ್? 4 hours ಆಗುತ್ತೆ ಗೈಸ್. ಏನ್ ಮಾಡೋದು ಗೈಸ್? ಹೇಳಿ ಗೈಸ್, ಹೇಳಿ ಗೈಸ್, ಬುದ್ಧಿ ಗೈಸ್, ಹೇಳಿ ಗೈಸ್, ಏನ್ ಮಾಡೋದು? ಒಬ್ಬನೇ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ನಾವು ಇವಾಗ ಯಾವಾಗ ದರ್ಶನ ಮಾಡ್ತೀವಿ ಏನು ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಏನು ಮಾಡೋದು? ಸ್ಪೆಷಲ್ ದರ್ಶನ ತಗೊಂಡ್ರು ಇರ್ತಾರೆ. ಹೌದಾ? ಗೊತ್ತಿಲ್ಲ, ಫಸ್ಟ್ ಟೈಮ್ ಇದೆ.
ಮಾಡಿಬಿಟ್ಟಿದ್ದಾರೆ. ಫುಲ್ಲು ಬೇರೆ ಬೇರೆ ಸಿಸ್ಟಮ್ಸ್ ತಿರುಪತಿಲಿ ಹೆಂಗಿದೆ ಆ ಥರ ಮಾಡಿಬಿಟ್ಟಿದ್ದಾರೆ ನೋಡಿ. ಇದು ಫುಲ್ ಸಖತ್ತು. ಏನು ಹೊಸ ಚೇಂಜಸ್, ವ್ಯವಸ್ಥೆ ಎಲ್ಲ ಮಸ್ತಾಗೈತೆ. AC, ಫ್ಯಾನು ಎಲ್ಲ ಹಾಕಿದ್ದಾರೆ, ಲಾಕ್ ಮಾಡಿದ್ದಾರೆ, ಎಲ್ಲ ಮಸ್ತಿದೆ. ಅಲ್ಲಿ ಕೂಡಾಕಿರೋ ತರ ಕೂಡಾಕಿದ್ದಾರೆ ಇಲ್ಲೂ ಆಯ್ತಾ. ನಾನು ಇನ್ನ 2 ಮಂತ್ ಬ್ಯಾಕ್ ಬಂದಾಗ ಡೈರೆಕ್ಟ್ ದರ್ಶನ ಮಾಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲಾರನು ಸೇಮ್ ತಿರುಪತಿ ತರ ಕೂಡಾಕಿದ್ದಾರೆ. ಇಲ್ಲಾದ್ರೂ ಡೈರೆಕ್ಟ್ ಆಗಿ ದರ್ಶನ ಆಯ್ತಾಯ್ತು. ಆದ್ರೆ ಈ ತರ ಕೂಡಾಕೋದು ನಮ್ಗೇನೋ ಸರಿ ಅನ್ಸ್ತಾ ಇಲ್ಲ ಗೈಸ್. ತುಂಬಾ ಬೇಜಾರಾಗ್ತಿದೆ ಅಲ್ವಾ ಬುಜ್ಜಿ? ಇದೆ 2 ಮಂತ್ ಬ್ಯಾಕ್ ಬಂದಿದ್ದಾಗ ಈ ಥರ ಎಲ್ಲ ಕೂಡಾಗ್ತಾ ಇರಲಿಲ್ಲ. ಈಗ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಡೈರೆಕ್ಟಾಗಿ ಬಿಡಬೇಕಂದಾಗ ಚೆನ್ನಾಗಿರ್ತಿತ್ತು. ಇವಾಗ ಮಕ್ಕಳೆಲ್ಲ ಎತ್ಕೊಂಡಿರೋರೆಲ್ಲ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಅದು ಡೈರೆಕ್ಟಾಗೇ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇದೆ. ಏನನ್ಸ್ತಿದೆ ಈ ಥರ ಕೂಡಾಗ್ತಾ ಇರೋದ್ರಿಂದ? ನಿಮಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇದಾಗ್ತಿದೆ. ನೀವು ಯಾವಾಗ ಬಂದಿದ್ರಿ ಸರ್? ಹೌದಾ, ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಇದು ಮೊದಲೇ ಚೆನ್ನಾಗಿತ್ತಲ್ವಾ? ಡೈರೆಕ್ಟಾಗಿ ಹಂಗೆ ಬಿಡ್ತಿದ್ರು. ಎಲ್ಲರಿಗೂ ತುಂಬ ಸಣ್ಣ ಮಕ್ಳು ಇರ್ತಿರೋರ್ಗೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಅಳ್ತಾ ಇರ್ತಾರೆ ಮಕ್ಳುಗಳು. ಅವ್ರನ್ನ ಸುಧಾರ್ಸಕ್ ಆಗ್ತಿಲ್ಲ. ನಾವಿವಾಗ 2 ಮಂತ್ ಬ್ಯಾಕ್ ಬಂದಿದ್ದಾಗನೂ ಈ ತರ ಇರಲಿಲ್ಲ. ಇವಾಗಲೇ ಮಾಡಿದ್ದಾರೆ. A few minutes later. ಸಾನಾ ಏನು ಅನಿಸ್ತಾ ಇದೆ? ಫಸ್ಟ್ ಟೈಮ್ ಪರವಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ದರ್ಶನ ಎಲ್ಲ ಚೆನ್ನಾಗಿದೆ. ಊಟ ತಿನ್ನೋದು ನಮ್ಮ ಮ್ಯಾಮ್ ಅಲ್ಲಿದ್ದಾರೆ. ಸರ್ ಎಲ್ಲಿದ್ದೀರಾ? ಸರ್ ಎಲ್ಲಿದ್ದಾರೆ? ರೋಹಿತ್ ಅಂತೂ ಸೇಮ್ ಮಂಗಳೂರು ಬಟ್ಟ ಥರ ಕಾಣಿಸ್ತಾ ಇದ್ದಾನೆ. ಫುಲ್ ಕ್ಯೂಟಿಫೈ. ನಮಗೆ ಬೆಳಗ್ಗೆ 9 ಗಂಟೆ ಕರೆಕ್ಟಾಗಿ ದರ್ಶನಕ್ಕೆ ನಿಂತ್ಕೊಂಡಿದ್ಕೆ ಗೈಸ್. ಇವಾಗ ಎಷ್ಟು ಟೈಮು? 1:40ಕ್ಕೆ ದರ್ಶನ ಮುಗಿಸಿ ಊಟ ಮಾಡಿ ಬಂದಿದ್ವಿ. ತುಂಬ ರಶ್ ಇದೆ, ಜನಗಳು ಅಂದರೆ ತುಂಬಾ ಇದೆ. ಆಮೇಲೆ ಇವಾಗ ಬೇರೆ ಹೊಸ್ದಾಗಿ ಕೂಡಾಕ್ಬಿಡ್ತಾವ್ರೆ. ಅದರಿಂದ ಮಕ್ಳುಗಳೆಲ್ಲ ತುಂಬ ಸಫರ್. ಎಷ್ಟು ಮಕ್ಕಳು ಅಳ್ತಾ ಇದ್ದಾವೆ. ಫಸ್ಟೇ ದರ್ಶನ ಚೆನ್ನಾಗಿತ್ತು ಅನಿಸ್ತಿದೆ. ಆದರೂ ಅಷ್ಟೆಲ್ಲ ಕಷ್ಟಪಟ್ಟು ಮಂಜುನಾಥ ಸ್ವಾಮಿ ದರ್ಶನ ಮಾಡೋದಕ್ಕೂ ನಮಗೆ ಸಂತೋಷ ಆಯಿತು. ದರ್ಶನ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ದರ್ಶನ ಮಾಡಿದ ಖುಷಿ ಆಯಿತು. ಆದರೆ ತುಂಬಾ ಲೇಟ್ ಆಗ್ತಿದೆ ಇವಾಗ ದರ್ಶನ. ಫಸ್ಟೆಲ್ಲ ಹಂಗಿರ್ತಿರ್ಲಿಲ್ಲ. ಫಸ್ಟು ತುಂಬ ಚೆನ್ನಾಗಿತ್ತು ಅನಿಸ್ತೈತೆ ಇದಕ್ಕಿಂತ. ಫಸ್ಟ್ ತಗೊಳಕ್ಕೆ ಸೋಡಾ ತಗೊಳಕ್ಕೆ ಹೋಗ್ತಿದ್ದಾನೆ ಗಾಯ್. ಆಯ್ತು ಗೊತ್ತಾ, ಬೆಂಗಳೂರಲ್ಲಿ ನಾವು ತಿನ್ನೋದೆಲ್ಲ ಕೆಮಿಕಲ್. ಅಲ್ಕ ನನ್ನ ಮಗ ಆಗೋನ್ ಬತ್ತ ಬೇವರ್ಸಿ. ಅದೇ ಬೇರೆ ಹುಡುಗಿರಾಗಿದ್ರೆ ಕೆರ ತಗೊಂಡು ಹಾಕಿರೋರು. ಕೆಮಿಕಲ್ ಇಲ್ದಿರೋ ಹಳಸನೆಣ್ಣೂರು ಗೈಸ್. ಬೆಂಗಳೂರಲ್ಲಿ ಎಷ್ಟು 10 ರೂಪಾಯಿ ಒಂದು ಹೇಳ್ತಾರೆ ತೊಳೆ. 30 ರೂಪಾಯಿಗೆ ಎಷ್ಟೊಂದು ಕೊಡ್ತಾರೆ. ಬುಜ್ಜಿ ದರ್ಶನ ಹೆಂಗಾಯ್ತು? ಸೂಪರ್ ಆಗಿತ್ತು ಫ್ರೆಂಡ್ಸ್. ಮಳೆ ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ತಿದೆ. ಅನಿತಿದೆ ಅಷ್ಟೇ, ಜೋರಾಗೇನು ಬರ್ತಾ ಇಲ್ಲ. ಇವಾಗ ನೋಡ್ತಾ ಇಲ್ಲ, ನೀನು ಇಲ್ದಿದ್ರೆ ಮಳೆ ಜೋರ್ ಹೆಂಗ್ ಬರುತ್ತೆ. ಹೆಂಗಿತ್ತಮ್ಮ ದರ್ಶನ? ಸೂಪರ್ ಆಗಿತ್ತು. ಮನಿನ ನಿಂಗೆ ಹೆಂಗಾಯ್ತು? ಖುಷಿ ಆಯ್ತಾ ಏನು? ಇಲ್ಲ ಬೇಜಾರಾಯ್ತಾ? ಹಾಯ್ ಗೈಸ್, ನನ್ನ ಮಗ ನೆನೆ ಹೇಳ್ದ ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಅಂತ. ಏನು ಕಿದ್ದಕ್ಕಿದ್ದಂಗೆ ಧರ್ಮಸ್ಥಳ ಅಂತಂದರೆ 21 ಡೇಸ್ ಅವನು ಗಣಪತಿದು ವ್ರತ ಮಾಡ್ತಿದ್ದ. ಅದು ನೆನ್ನೆಗೆ 21 ಡೇಸ್ ಆಯಿತು.
ಅದಕ್ಕೆ ಸೌತಡ್ಕಕ್ಕೆ ಬರಬೇಕಾಗಿತ್ತು ಗಣಪತಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ. ಅದಕ್ಕೋಸ್ಕರ ನಾವಿಲ್ಲಿ ಬಂದಿರೋದು. 21 ಡೇಸ್ ನಿನ್ನೆಗೆ ಅವ್ರ ವ್ರತ ಮುಗೀತು, ಇವತ್ತು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಆ್ಯಕ್ಚುಲಿ ಬಂದಿದ್ದು ನಾವು ಸೌತಡ್ಕಕ್ಕೋಸ್ಕರ. ಸೌತಡ್ಕಕ್ಕೆ ಬಂದು ಧರ್ಮಸ್ಥಳ ನಿಯರೆಸ್ಟ್ ಇದೆ ಅಂತ ಧರ್ಮಸ್ಥಳ ಮುಗಿಸ್ಕೊಂಡು ಸೌತಡ್ಕ ಬಂದು ಇವಾಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅವ್ನು ಬಂದಾಗೆಲ್ಲ ಒಂದೊಂದು ಗಂಟೆ ಕಟ್ತಾ ಇರ್ತಾನೆ. ಅವ್ನು ಗಂಟೆ ಕಟ್ಟಿದಾಗೆಲ್ಲ ಅವನೊಂದೊಂದು ಗಾಡಿ ತಗೊತಾ ಇರ್ತಾನೆ. ಅಂದರೆ ಗಣಪತಿ ನನ್ನ ಮಗನಿಗೆ ತುಂಬ ಚೆನ್ನಾಗಿ ಬ್ಲೆಸ್ ಮಾಡ್ತಾರೆ. ಅವನಿಗೆ ಗಣಪತಿ ಅಂದರೆ ಇಷ್ಟ. ನಮ್ಮ ಗಣಪತಿಗೂ ನಮ್ಮ ಮಗ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಅದಕ್ಕೇ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಥರ ಮಾಡ್ಸೋಣ. ಗಣೇಶನಿಗೆ ವ್ರತ ಮಾಡಿದ್ದು ಇಲ್ಲಿ ಕೈ ಬಿಟ್ಟು ಗಣೇಶನ ಪ್ರಾರ್ಥನೆ ಮಾಡೋಣ. ಬರ್ತೀನಿ ಅಲ್ಲ. ದರ್ಶನ ಮುಗಿದು ಬ್ಯಾಕ್ ಟು ಬ್ಯಾಂಗ್ಳೂರ್. ಹಸಿ ಗಣೇಶಾಯ ಧೀಮಹಿ. ಗೈಸ್ ಇವಾಗ ಸೌತಡ್ಕದಲ್ಲಿ ದರ್ಶನ ಮುಗಿಸಿ ನಾನು ಬುಜ್ಜಿ ಅಲ್ಲ, ಮಣಿಯಣ್ಣ, ರೋಹಿತಣ್ಣ, ಕಾವ್ಯ ಕಚಡ, ಸಹನ ಕಚಡ ಎಲ್ಲರೂ ಎಲ್ಲೋಗ್ತಾ ಇದೀವಿ ಬುಜ್ಜಿ? ಬ್ಯಾಕ್ ಟು ಬ್ಯಾಂಗ್ಳೂರ್. ಬ್ಯಾಕ್ ಟು ಬ್ಯಾಂಗ್ಳೂರ್. ತರಲೆ ಮಾಡ್ತಾರೆ ಬುಜ್ಜಿ, ನೋಡ್ತಾ ಇರಿ. ಈ ಮನೆಯಲ್ಲಿ ಬೇರೆ ವಿಷಯ ಗೊತ್ತಾಗಲ್ಲ ಫ್ರೆಂಡ್ಸ್. ಯಾವಾಗ ಹೊರಟಿನೈಟ್ ಫ್ರೆಂಡ್ಸ್. A few minutes later. Hello guys, ಇವರೆಲ್ಲ ಮಲ್ಕೊಂಡ್ಬಿಟ್ರು. ನಾನು ಒಬ್ನೇ, ನಮ್ಮಮ್ಮ ನಾನು. ನಮ್ಮಮ್ಮ ಸಾಂಗ್ ಹಾಕೋದು, ನಾನು ಗಾಡಿ ಓಡಿಸೋದು. ಹೆಂಗೆ ಟಕ್ 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 ಅಂತ ಬಂದು ಹಾಸನ್ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ವಾಶ್ರೂಮ್ ಬ್ರೇಕ್ ತಗೊಂಡು ಕಾವ್ಯ ಅದಕ್ಕೆ ಕೊಟ್ಟೆ. ಸೊ ಇವಾಗ ಬುಜ್ಜಿ ಆರ್ಕೆಸ್ಟ್ರಾ ಶುರು ಮಾಡ್ತಾವನೆ. ಎಲ್ಲಾರು ರೆಡಿನಾ? ಎಲ್ಲ ಕ್ಲೋಸ್ ಮಾಡೇ ಸಾನ. ಬುಜ್ಜಿ ಆರ್ಕೆಸ್ಟ್ರಾ ಸ್ಟಾರ್ಟ್. ಯಾವ ಸಾಂಗ್ ಅಂತ ನೀವೇ ಗೆಸ್ ಮಾಡಿ. ಗೆಸ್ ಮಾಡಿ ಯಾವ ಸಾಂಗ್ ಆಡ್ತಾನೆ ಬುಜ್ಜಿ ಅಂತ. ರೆಡಿನಾ? ಇವಾಗ ಹಾಕಿದೀವಿ ಬ್ರೇಕು. ಹೇಳ್ರಪ್ಪ, ಹೇಳ್ರು. ಕಾಫಿ ಬ್ರೇಕು. ಕೈಲಾಸ್ ಪ್ರಭಾತ್ ಹೋಗೋಣ ಅಂತ ಅಲ್ಲಿ ಕಾಣಿಸ್ತು, ಹೋಗ್ತಾ ಇದೀವಿ ಎಲ್ಲಾರು. ಸೊ ಬನ್ನಿ ಗೈಸ್, ಏನೇ ಇಲ್ಲದು ಫುಲ್ ಜೋಶಲ್ಲಿ ಇದೀನಿ ನಾನು ಒಬ್ನೇ, ಇನ್ನೆಲ್ಲ ಸ್ವರ್ಗೋಗವ್ರೆ. ಸೊ ಗೈಸ್ ಕಚ್ಚಡ ಬುಜ್ಜಿ ಉಚ್ಚೆ ಇಟ್ಕೊಂಡ್ಬಿಟ್ಟವನೇ ಪ್ಯಾಂಟಲ್ಲಿ. ಇವಾಗ ಹೋಗೋಣ, ನೋಡೋಣ ಸೀನ್ ಏನ್ ನಡೀತೈತಿ. ಏನ್ ಮಾಡ್ದ ನಮ್ಮ ಬುಜ್ಜಿ? ಮಮ್ಮಿಗೆ ಏನೋ ಗಿಫ್ಟ್ ಕೊಟ್ಟ. ಅವ್ನು ಹೋಗ್ಬೇಕು ತಾನಮ್ಮ, ಹೇಳ್ಬೇಕು ತಾನೆ. ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀರಾ ಅದು ಗಂಟು ಹಾಕ್ಬಿಟ್ಟಿದ್ದೀರಾ, ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ? ನೀವೆಲ್ಲ ಹಸಿರು ಮಗು.
ಸೊ ಗೈಸ್ ಇವಾಗ ಎಲ್ಲ ಮುಗೀತು, ಊಟ ತಿಂಡಿದಾಯ್ತು ಕೈಲಾಸ್ ಪ್ರಭಾತಲ್ಲಿ. ಎಲ್ಲರಿಗೂ ಅವ್ರವ್ರ ಇಷ್ಟ ಬಂದಿದ್ದೆಲ್ಲ ಫೋಟೋ ಶೂಟ್ ಆಯ್ತು, ವಿಡಿಯೋ ಆಯ್ತು, ಬುಜ್ಜಿ ಆಟ ಆಡಿದ್ದು ಆಯ್ತು. ಇನ್ನೇನಿಲ್ಲ, ಮನೆಗೆ ಹೋಗಿ ಪಾಚ್ಕೊಳ್ಳೋದಷ್ಟೇ ಉಳ್ದಿರೋದು. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಮಿಸ್ ಮಾಡ್ಕೊತಾ ಇದ್ವಿ ನಮ್ಗಳ ಬ್ಯೂಟಿಫುಲ್ ಫೇಸಸ್. ಸೊ ನನ್ನಂತೂ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ವಿ. ಬರ್ತಾ ಇದ್ದೀವಿ. ಬಾಯ್.